ಕಾಂಬೋಡಿಯನ್ ಸ್ಟಿಕ್ಕಿ ರೈಸ್ ಅಲಿಯಾಸ್ ಜಿಗುಟು ಅನ್ನ. ಬಿದಿರಿನ ಕೊಳವೆಗಳಲ್ಲಿ ಅಕ್ಕಿ, ಅಲಸಂದೆಯಂತಹ ಕಪ್ಪು ಕಣ್ಣಿನ ಕಾಳು, ತೆಂಗಿನ ಹಾಲು ಅಥವಾ ಪಾಮ್ ಶುಗರ್ಗಳನ್ನು ತುಂಬಿ ಬೇಯಿಸಿ ಈ ಜಿಗುಟು ಅನ್ನವನ್ನು ತಯಾರಿಸ್ತಾರೆ. ವಿಶೇಷ ಹಬ್ಬ ಹರಿದಿನಗಳಲ್ಲೂ ಬಳಕೆ ಆಗುವ ಈ ಶಾಕಾಹಾರಿ ಖಾದ್ಯ ನಗರದ ಬೀದಿ ಬೀದಿಗಳಲ್ಲೂ ದೊರೆಯುತ್ತೆ. ಕಾಂಬೋಡಿಯಾ ದೇಶದ ಚರಿತ್ರೆಯ ಜೊತೆಗೆ ಈ ಜಿಗುಟು ಅನ್ನದ ಇತಿಹಾಸ ಕೂಡ ಸೇರಿಕೊಂಡಿದೆ ಅನ್ನಬಹುದೋ ಏನೋ. Normally we eat for the snack or we eat for breakfast. Some people eat more, could be to be a lunch or dinner. ಪ್ರಾರಂಭದ ದಿನಗಳಲ್ಲಿ ಸೈನಿಕರು ಯುದ್ಧ ನಿಮಿತ್ತ ದೂರ ಹೋಗಬೇಕಾಗಿದ್ದ ಸಂದರ್ಭದಲ್ಲಿ ಅವರಿಗೆ ಮಾರ್ಗ ಮಧ್ಯದ ಆಹಾರವಾಗಿ ಈ ಬಿದಿರಿನ ಕೊಳವೆಗಳ ಖಾದ್ಯ ಒದಗಿ ಬರ್ತಿತ್ತು ಅಂತ ಹೇಳ್ತಾರೆ. ಸಾಗಿಸಲು ಸುಲಭವಾಗಿದ್ದ ಈ ಸಿದ್ಧ ಆಹಾರ ಸೈನಿಕರಿಗೆ ಸಮಯ ಸಂಜೀವಿನಿಯಾಗಿತ್ತಂತೆ. Most like the people who make rice pepper, they don't have grow the rice themselves. Most of them they bought the rice from the rice mill or from the market, and they don't use the best quality or good quality of rice. They use medium quality of rice for making. After they got the rice, they take the rice to soak in the water. They don't grow rice. Normally they grow, but they don't use the rice they grow to making. They like to buy from the rice mill. Why is that? Because if they buy the rice from rice mill, they buy the cheap rice. The medium quality, not high quality. Yeah. After they got the rice, they got the fresh rice, white and fresh rice. They take the rice to keep in the water. They soak in the water around 7 hours. After 7 hours, they take soak the rice in water for 7 hours. Yeah. After 7 hours. ಜಿನ್ ಡೈನಾಸ್ಟಿಯ ಆಳ್ವಿಕೆಯ ಸಮಯದಲ್ಲಿ ಮೂಲತಃ ಚೈನಾದಲ್ಲಿ ಈ ಸ್ಪ್ರಿಂಗ್ ರೋಲ್ಗಳನ್ನು ವಸಂತ ಮಾಸದ ಆಗಮನದ ಸಂದರ್ಭದಲ್ಲಿ ತಯಾರಿಸ್ತಾ ಇದ್ರು ಅಂತ ಹೇಳ್ತಾರೆ. ಹಾಗಾಗಿಯೇ ಇವು ಸ್ಪ್ರಿಂಗ್ ರೋಲ್ಸ್. ಚೀನಾದಿಂದ ಬಂದ ವಲಸಿಗರು ಈ ಖಾದ್ಯವನ್ನು ಕಾಂಬೋಡಿಯನ್ನರಿಗೆ ಪರಿಚಯ ಮಾಡಿಕೊಟ್ರಂತೆ. ಆದರೆ ಈ ಎರಡೂ ದೇಶಗಳವರು ಖಾದ್ಯವನ್ನು ತಯಾರಿಸೋ ಕ್ರಮದಲ್ಲಿ ವ್ಯತ್ಯಾಸಗಳಿವೆ ಅಂತಾನೂ ಹೇಳ್ತಾರೆ. Microgreens. Kale or microgreens. ತೆಳುವಾದ ಗರಿಗರಿಯಾದ ಅಕ್ಕಿಯ ಹಾಳೆಗಳಲ್ಲಿ ಹೂರಣವನ್ನು ತುಂಬಿ ಈ ಸ್ಪ್ರಿಂಗ್ ರೋಲ್ಗಳನ್ನು ತಯಾರು ಮಾಡ್ತಾರೆ. ಸಸ್ಯ, ತರಕಾರಿ ಇಲ್ಲವೇ ಮಾಂಸದ ಹೂರಣವನ್ನು ತುಂಬಿ ತಯಾರು ಮಾಡುವಂತಹ ಈ ಸ್ಪ್ರಿಂಗ್ ರೋಲ್ಗಳನ್ನು ಬಗೆಯ ಸಾಸ್ಗಳೊಂದಿಗೆ ಸವಿಯಬಹುದು. ಅಪ್ಸರಾ ಡ್ಯಾನ್ಸ್ ಕಾಂಬೋಡಿಯಾದ ಒಂದು ಸಾಂಪ್ರದಾಯಿಕ ಶಾಸ್ತ್ರೀಯ ನೃತ್ಯ ಪ್ರಕಾರ ಅಪ್ಸರಾ ಡ್ಯಾನ್ಸ್. ಖಮೇರ್ ಸಂಸ್ಕೃತಿಯ ಜೊತೆಗೆ ಬಹಳ ಹಿಂದಿನಿಂದಲೇ ಬೆಳೆದು ಬಂದಿರುವಂತಹ ಈ ನೃತ್ಯ ಪ್ರಕಾರ ಆಕರ್ಷಕ ಭಾವಭಂಗಿಗಳಿಂದ, ನಿಧಾನಗತಿಯ ಚಲನ ನೃತ್ಯಗಳಿಂದ, ವಿಶೇಷ ಪ್ರಾದೇಶಿಕ ಸಂಗೀತದಿಂದ ಮನಸೆಳೆಯುತ್ತದೆ.
ಕಾಂಬೋಡಿಯಾದ ಜನಪದ ಕಥೆಗಳು ಹಾಗೂ ಧಾರ್ಮಿಕ ಗ್ರಂಥಗಳ ಕಥಾಭಾಗಗಳು ಈ ನೃತ್ಯ ಪ್ರಕಾರಕ್ಕೆ ವಸ್ತುವನ್ನು ಒದಗಿಸುತ್ತವೆ. ದೇಗುಲಗಳ ಭಿತ್ತಿ ಶಿಲ್ಪಗಳ ಸ್ಫೂರ್ತಿಯಿಂದ ಸಿದ್ಧಪಡಿಸಿದ ವಿಶಿಷ್ಟ ವಿಸ್ತೃತ ವರ್ಣರಂಜಿತ ವೇಷಭೂಷಣಗಳನ್ನು ಧರಿಸಿ ವಾದ್ಯವೃಂದದ ಹಾಡು ಸಂಗೀತವನ್ನು ಅನುಸರಿಸಿ ಲಯಬದ್ಧವಾಗಿ ನರ್ತಿಸುತ್ತಾ ಅಭಿನಯಿಸುವ ಈ ಅಪ್ಸರಾ ನೃತ್ಯ ಕಾಂಬೋಡಿಯಾ ದೇಶದ ಒಂದು ಪ್ರಮುಖ ಆಕರ್ಷಣೆ. ಅಂತೆಯೇ ದೇಶದ ಸಾಂಸ್ಕೃತಿಕ ಅಸ್ಮಿತೆ ಕೂಡ.